ಪಾಪ ನನ್ನ ಕೂಸು ಇನ್ನ ಮಕ್ಕೊಂಡೈತಿ. ಸುಮಂಗ್ಲಾ ಯವ್ವ, ಸುಮಂಗ್ಲಾ, ಈ ಹೊಡ್ಬಿಟ್ಟಿಗೆ ಎಷ್ಟಿದೈತಿ ನೋಡು. ಗುಡಿ ಹೊಕ್ಕೇನಂತೆ ನೀವ ಮಾಡ್ಕೊಂಡ ಆರಾಮ್ ತಗೊಳಕ್ ಹೋಗ್ತಾಳ ಅಂತ ಕಾಣಿಸ್ತೈತಿ. ಎಷ್ಟೊತ್ತಾತ ಸೂರ್ಯ ಬಂದ ನೆತ್ತಿ ಮೇಲೆ ಸುಡಾಕತ್ತಾನ. ಇನ್ನ ಈ ಬಿಡಾಡಿದ ಸುದ್ದೇ ಇಲ್ಲ. ಯವ್ವ ಯವ್ವ ಸುಮಂಗ್ಲಾ, ಕೂಸ್ ಪಾಪ ಮಕ್ಕೊಂಡೈತೆ. ಅಯ್ಯೋ ಸುಮಂಗ್ಲಾ, ಇಳಿಯವ, ಚಹಾ ಕೇಳಿದಲ್ಲ ಕೂಸ, ಹೇಳು ಹೇಳವ್ವ. ಯವ್ವ ಏನ್ ಕಾಡ್ತಿದ್ಯಾ? ಮಕ್ಕಳಕ್ಕೂ ಬಿಡಂಗಿಲ್ಲ ನೋಡುತ್ತ, ಹೋಗದ್ ಗಿಟಿ ಗಿಟಿ ಹಚ್ಚಿ ಬಿಡ್ತೀವ. ನನ್ನ ಕೂಸ ಹೇಳು, ಬಿಸಿ ಬಿಸಿದು ಗಟ್ಟೆಲ್ಲ ಹಾಕಿ ಚಹಾ ಮಾಡ್ಕೊಂಡ್ ಬಂದೀನಿ. ಹೇಳು ಆರ್ತೈತಿ, ಹೇಳ ಕೂಸ. ಏನ್ ಬೇತಕ ಯವ್ವ? ಚಾ ಕುಡಿ ತಗೋಲಿ. ಅಲ್ಲ ತಗೋ ಚಾ ಕುಡಿ, ಬಿಸಿ ಬಿಸಿದೈತ ಕೂಸು. ಅಲ್ಲವ ಇವತ್ತಾಕ ನೀ ಚಾ ತಗೊಂಬಂದಿ? ಆಕೆ ಎಲ್ಲದಾಳೆ? ಇರ್ತಾಳ ಹಡಿಬಿಟ್ಟಿ ಹೋಗ್ಯಾಳ ಅಡಾಳಿ ಹಾರಿಸ್ಕೊಂತ. ಗುಡಿ ಹೊಕ್ಕೇನ ನೀವ ಮಾಡ್ಕೊಂಡ 4 ತಾಸು ಹೋಗ್ತಾಳ. ಅಯ್ಯೋ 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 ಅವ್ವ, ನೀನು ಮೊದ್ಲು ಆಕಿ ಗುಡಿಗೆ ಹೋಗೋದು ಬಂದ್ ಮಾಡ್ವೆ, ಇಲ್ಲಾಂದ್ರೆ ಮನ್ಯಾಗ ಕೆಲಸ ಎಲ್ಲ ಹಂಗ ಬಿದ್ದಿರ್ತಾವ. ಅಪ್ಪ ನಮಗೆ ಓದಿರ್ತಾನ, ಬಾಂಡೆ ತಿಕ್ಕಿಲ್ಲ, ಅರ್ವಿ ಹೋಗೋದಿಲ್ಲ, ವರ್ಷಿಲ್ಲ ಅಂತೇಳಿ. ನೋಡು ನಮಗೆ ಕೆಲಸ ಮಾಡೋಕ್ಕೆಲ್ಲ ಆಗೋದಿಲ್ಲ. ನೋಡವ್ವ, ನನಗೆ ಇವತ್ತು ತಾಲಿಪಟ್ಟಿ ತಿನ್ನೋಂಗಾಗೈತಿ. ಆಕೆಗೆ ಹೇಳಿ ತಾಲಿಪಟ್ಟಿ ಮಾಡಿಸ್ಬೆ. ತಾಲಿಪಟ್ಟ್ಯ ಅಲ್ಲಿ ಹಿತ್ತಲಾಗ ಮನಾರ ಅರಿ ಬಿದ್ದಾವು, ನೀರು ತುಂಬಿಲ್ಲ, ಏನಿಲ್ಲ. ಆಕಿಗೆ ಬಾವಿಲೆ ಸೇರಿ ನೀರು ತುಂಬಂತ ಹೇಳಿ ತುಂಬಿಸಂತ ಹೇಳಿ ನೀನು ರಾತ್ರಿ ತುಂಬಿಸೇ ಇಲ್ಲ. ಹಂಗ ಎದ್ದು ತನಗಟ್ಟ ನೀರು ಕಾಸ್ಕೊಂಡು ಜಕ ಮಾಡ್ಕೊಂಡು ಗುಡಿಗೆ ಹೋಗ್ಯಾಳ. ಅಲ್ಲಿ ಅರಿವಿ ಬಿದ್ದಾವು, ನೀರು ಎಲ್ಲ ಮಾಡಿ ತಾಲಿಪಟ್ಟಿ ಯಾವಾಗ ಮಾಡುತ್ತೆ? ಅಕ್ಕಿ ತಾಲಿಪಟ್ಟಿ ನಿನಗೆ ಹಾಕಬೇಕು ಅಂತಂದ್ರೆ ಮಾಡಿ ಮಧ್ಯಾಹ್ನ 2 ಗಂಟೆ ಹೊಡಿತೈತಿ. ಬೇಡ, ಇವತ್ತ ಕಮ್ಮಗ ಉಪ್ಪಿಟ್ಟು ಮಾಡೋಣಂತ. ನಾಳೆ ಬೇಕಾದ್ರೆ ತಾಲಿಪಟ್ಟಿ ಮಾಡ್ಕೊಡ್ತೇನೆ. ಅವ್ವ ನೀರ ಮಾಡ್ಕೊಡ್ಬೇ, ನಂಗೆ ತಾಲಿಪಟ್ಟಿ ತಿನ್ನೋಂಗಾಗೈತಿ, ಮಾಡ್ಕೊಡು. ದೊಡ್ಡ ಕಾಡ್ತೀವ ನೀನು. ಹೋಗ್ಲೇ, ಬ್ಯಾಸರ ಇದೆಲ್ಲ ಮಾಡ್ಬೇಕು ನಾನು. ಅವ್ವ ಅಕ್ಕ ಎಲ್ಲ ಕೆಲಸ ಮಾಡ್ತಿದ್ದಲ್ಲೋ, ನೀ ಏನು ಮಾಡ್ತಿ? ಖಾಲಿ ಅಡಿಗೆ ಮನೆಗೆ ತಾಲಿಪಟ್ಟಿರ ಮಾಡ್ಕೊಡ್ಬೇ. ಏನ್ ನಿಮ್ಮ ಅಕ್ಕನ ಎಲ್ಲ ಕೆಲಸ ಮಾಡ್ಬಿಡ್ತಾಳೆ? ಯಾಕೆ ನಿಂದು ತಾಲಿಪಟ್ಟಿನೇ ಮಾಡಿಬಿಡ್ತೀನಿ. ಅಕ್ಕಿ ಬಂದೆಲ್ಲ ನೋಡ್ತಾನೆ ಗಪ್ ಬಿಡಾಡಿ. ಇವ ಚಾ ಕುಡಿಯುವ, ಬಿಸಿ ಬಿಸಿ ಆಡ್ತೈತೆ ಕೂಸು. ಗಟ್ಟಿ ಕಿನಿ ಹಾಕೊಂಡು ಕುಡಿ. ಆಯ್ತು, ನಂಗೆ ತಾಲಿಪಟ್ಟಿ ಬೇಕು ನೋಡು. ಆಯ್ತು ತಗೋ. या देवी सर्वभूतेषु मातृरूपेण संस्थिता नमस्तस्यै 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 महाताये. ಓಹೋ ಶಾಂತವಾಗಿರ್ಜವ, ಬರ್ರಿವ ಬರ್ರಿ. ನಮ್ಮ ಗುಡಿಯಾಗ ಹೂ ತಪ್ತೈತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಶಾಂತವ ನೀ ಮಾತ್ರ ದಿನ ದೇವಿದು ತಪ್ಪಿಸ್ಲಂಗ ನೋಡ್ತೀನಿ ನೋಡುವ. ನಿಜವಾಗ್ಲು ಆ ತಾಯಿ ಮಹಾತಾಯಿ ದುರ್ಗಾದೇವಿ ಪರಮ ಭಕ್ತಿ ಅಂತಂದ್ರೆ ನೀನ ನೋಡವ, ನೀನ. ಹೌದ್ರಿ ಸ್ವಾಮಿಗಳ, ಆ ದುರ್ಗಾದೇವಿ ನನಗೇನು ಒಳ್ಳೇದು ಮಾಡ್ತಾಳೋ ಗೊತ್ತಿಲ್ಲ, ಆದ್ರೆ ನನ್ನ ಗೆಳತಿ ಶಾಂತಾಗ ಮಾತ್ರ ದೇವ್ರು ಒಳ್ಳೇದು ಮಾಡಲಿ. ಲಗುನ ಅಕ್ಕಿಗೊಬ್ಬ ಒಳ್ಳೆ ವರ ಸಿಗಲಿ, ಅವರ ಮಲ್ತಾಯಿ ಕಾಟ ತಪ್ಪು ಹಂಗಾಗ್ಲಿ. ಆಕೇತವ, ಎಲ್ಲ ಒಳ್ಳೇದಾಕೈತಿ. ಆಕಿ ಒಳ್ಳೆ ಮನ್ಸಿಗೆ ಒಬ್ಬ ಒಳ್ಳೆ ಹುಡುಗ ಆಕಿ ಕೈ ಹಿಡಿದು ಹಿಡಿತ. ಆಗ್ಲಿ ರೀ, ನೀವು ಹೇಳ್ದಂಗಾಗ್ಲಿ. ತಗೋರಿ, ಆ ಹೂ ತಂದನಿ, ದೇವರಿಗೆ ಏರಿಸಿ ಪೂಜೆ ಮಾಡ್ರಿ. ತದಾರ್ವ. ಓಂ ದುರ್ಗಾದೇವಿ ನಮಃ, ಓಂ ಸರ್ವಮಂಗಳೈ ನಮಃ. ಗಿರ್ಜವ ಏನಾತವ? ವ್ರತ ಹೇಳಿದ್ನಿ, ಯಾಕ ಮಾಡ್ಲಿಲ್ಲ? ಏನ್ ಮಾಡೋದು ಬಿಡ್ರಿ ಸ್ವಾಮಿಗಳ, ವ್ರತ ಏನೋ ನೀವು ಹೇಳಿದ್ರಿ, ಮಾಡ್ಬೇಕಂತ ನನಗೂ ಆಸೆನ. ಆದ್ರ ಯಾಕವ? ಯಾಕ ನೀವು ಹೇಳಿದ್ರದಕ್ಕೆ ಭಾಳ ಖರ್ಚಾಕೈತ್ರಿ ಸ್ವಾಮಿಗಳ. ಅಷ್ಟು ಖರ್ಚು ಮಾಡಿ ವ್ರತ ಮಾಡುವಂಥ ಪರಿಸ್ಥಿತಿ ಒಳಗೆ ನಾ ಇಲ್ಲ. ಅದ್ರಾಗ ನಮ್ಮ ಅತ್ತಿ ಎಂಥ ಗಟ್ವಾನಿ ಅಂಥೇಳಿ ನಿಮಗೆ ಗೊತ್ತಿದ್ದೈತಿ. ಇನ್ನೊಂದಷ್ಟು ದಿನ ನೋಡುನು, ಈಕಿಗೆ ಮಕ್ಳಾಗ್ಲಿಕ್ಕ ನನ್ನ ಮಗಕ್ಕೆ ಇನ್ನೊಂದು ಮದುವೆ ಮಾಡೋಣ ಅನ್ನತಾಳ. ಏನಂತ? ಇನ್ನೊಂದು ಮದುವೆ ಮಾಡ್ತಾಳಂತ? ಅಷ್ಟು ಸುಲಭ ಐತನವ? ಸರಿ ಕೆಡ್ಸ್ಕೊಬೇಡ, ಆ ತಾಯಿ ಮೇಲೆ ನಂಬಿಕೆ ಇಡು, ನೀನು ವ್ರತ ಮಾಡು. ಯಾಕ ಏನ್ ಖರ್ಚಾಕತೈತಿ ನಿನಗೆ ಅಂತ ವ್ರತ ಮಾಡಕ್ಕೆ? ಅಲ್ರಿ ಸ್ವಾಮಿಗಳ, ನೀವ ಹೇಳಿದ್ರಲ್ಲ ವ್ರತಕ್ಕ ಮುಗಿಸುವಾಗ 9 ಜನ ಮುತ್ತೈದರಿಗೆ ಉಡಿ ತುಂಬಬೇಕು, ಸೀರೆ ಬಾಗಿನ ಎಲ್ಲ ಅಂತೇಳಿ. ಅಷ್ಟು ಖರ್ಚು ಮಾಡೋ ಅಷ್ಟ ಅಲ್ವಾ ಗಿರಿಜವ್ವ, ದೇವ್ರು ರೊಕ್ಕಾನ ಖರ್ಚು ಮಾಡಿ ವ್ರತ ಮಾಡ್ರಿ ಅಂತ ಹೇಳಂಗಿಲ್ಲ.
ನಾವು ಹೇಳಿರ್ತೀವಿ ಸೀರೆ ಅಂತಂದ್ರೆ ನೀವು ಮುತ್ತೈದರಿಗೆ ಒಂದು ನೂಲಿನ ದಾರ ಕೊಟ್ಟರು ಅದು ಸೀರೆ ಅಂತಾನ ತಿಳ್ಕೊ ನೋಡು. ಆ ವ್ರತ ತಪ್ಪದೆ ನಾಳಿಂದ ಶುರು ಮಾಡಿ, ದೇವರು ನೀ ಕೇಳಿದ್ಕೊಳ್ತಾನ. ಆದಷ್ಟು ಲಘು ನಿನ್ನ ಮಡಿಲೊಳಗೆ ಒಂದು ಪುಟ್ಟ ಕಂದಮ್ಮ ಆಡ್ತಿರ್ತೈತಿ. ಹೌದಾ ಸಂಗುಳ, ನೀವ್ ಹೇಳೋದು ನಿಜಾನಾ? ಹೂನವ, ನಾನು ಹೇಳೋದು ನಿಜಾನ. ತಲೆ ಕೆಡಿಸ್ಕೊಬೇಡ ಮಗಳ. ನೀವಿಬ್ರು ಯಾವ ಉದ್ದೇಶಕ್ಕೆ ದೇವಿ ಗುಡಿಗೆ ಬರ್ತೀರಲ್ಲ ಆ ಉದ್ದೇಶ ಆದಷ್ಟು ಬೇಗ ಈಡೇರ್ಲಿ. ಸ್ವಾಮಿಗಳ, ಓಹೋ ಹೋ ಹೋ ಗೌಡಪ್ಪ ಬಾರಪ್ಪ ಬಾ. ನಿಮ್ಮವ್ವ ಹೇಳಿದ್ಲು ನನ್ನ ಮಗ ಬರ್ತಾನ್ರಿ ಹಿಂಗಿಂಗ ಅಂತ ಹೇಳಿ, ಆದ್ರೆ ಕಳಿಸ್ಕೊಡ್ರಿ ಅಂತ ಹೇಳಿದ್ದೆ. ಬಾರಪ್ಪ. ಸಂಗುಳ, ನಿಮ್ಗೆ ತಡ ಆಕೈತ್ರಿ. ನಿಮ್ಗೆ ಗೊತ್ತಲ್ಲ ನಮ್ಮ ಮನೆ ಪರಿಸ್ಥಿತಿ. ನಮ್ಮವ್ವ ಕಾಯ್ಕೊಂತಿರ್ತಾಳೆ. ನಾ ಹಿಂಗೆ ಬರ್ತೀನಿ. ಹುಣವ, ಹೊರಗೆ ಯಾರೋ ಇವತ್ತು ಅವ್ರದ್ದು ಇಷ್ಟಾರ್ಥ ಈಡೇರ್ದಕ್ಕೆ ಮಹಾಪ್ರಸಾದ ಹಾಕ್ಸತ್ತಾರ. ಒಂದು ತಿಂದು ಹೋಗ್ರವ ಗಿರಿಜವ. ಹ್ಞೂ ರೀ ಸಂಗುಳ. ಸ್ವಾಮಿಗಳ ಯಾರ್ರಿ ಅವ್ರ? ಇವ್ರಾ ಇಲ್ಲೇ ನಮ್ಮ ಊರಣ್ಣವ್ರ. ಪಾಪ ಹುಡುಗಿ ದಿನ ಬೆಟ್ಟಕ್ಕೆ ಹತ್ತಿ ದೇವ್ರಿಗೆ ದರ್ಶನ ಮಾಡಿನ ಹೋಗ್ತಾಳೆ. ಓಹೋ ಆಯ್ತು. ನಮ್ಮವ್ವ ಬಾ ಕಾಡತ್ತಿದ್ಲ ಅಂತೇಳಿ ದೇವ್ರ ನಮಸ್ಕಾರ ಮಾಡ ಬನ್ನಿ. ಕಾಡತ್ತಿದ್ಲ ಅನ್ನೋದಕ್ಕೆ ನನಗೂ ದೇವ್ರ ಮೇಲೆ ನಂಬಿಕೆ ಐತ್ರಿ ಸ್ವಾಮಿಗಳ. ಮತ್ತು ನೀವು ಹಂಗೆ ಅದು ತಿಳ್ಕೊಬಿಡ್ರಿ. ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತೇಳಿ ಬನ್ನಿ ನೋಡ್ರಿ. ಆಗ್ಲಿಪ್ಪ ಆಗ್ಲಿ. ದೇವರು ಆ ದುರ್ಗಾದೇವಿ ನೀನ್ ಇಷ್ಟನ ಆದಷ್ಟು ಬೇಗ ಈಡೇರ್ಸಿ. ಅಯ್ಯಯ್ಯ, ಆ ಹುಡುಗಿ ಇಲ್ಲೇ ಬಿಟ್ಟು ಹೋದ್ ನೋಡಿದ್ನ ಹೂವಿನ ಬುಟ್ಟಿ. ಯಾರ್ರಿ ಈಗ ಬಂದಿದ್ರಲ್ಲ ಅವ್ರು ಬಿಟ್ಟು ಹೋದ್ರ? ಹ್ಞೂನಪ್ಪ, ಒಂದಿಟ್ಟು ಹೋಗುವ ಕೊಡ್ತೀಯ ಅವ್ರಿಗೆ? ನಾನಾ? ಏನಾಗಲ್ಲಪ್ಪ, ಹೋಗಿ ಒಂದಿಟ್ಟು ಕೊಟ್ಬಿಡು. ಹಾ ಸರಿ. ಶಾಂತಕ, ಎಷ್ಟು ಹಳವಾರದಂಗೆ ಅನ್ಸ್ಕೋತೀರ ಸಂಗುಳದ ಮಾತು ಕೇಳಿ ನನಗೆ ನನ್ನ ಮನಸ್ಸಿಗೆ ಒಂಥರ ಬ್ಯಾಸರದಂಗೆ ಆಗಿತ್ತು ಬಿಡ. ಯಾವಾಗ ನಮ್ಮ ಅತ್ತಿ ನನ್ನ ಗಂಡಿಗೆ ಇನ್ನೊಂದು ಮದುವೆ ಮಾಡಿಬಿಡ್ತಾ ಅಂದಿದ್ದಕ್ಕೆ ನನ್ನ ಜೀವನ ಒಡೆದು ಹೋದಂಗಾಗಿತ್ತು. ದೇವ್ರ ಸಂಗೋಳ ಬಾಯಾಗ ಸಾಕ್ಷಾತ್ ದೇವಿನ ಬಂದು ಹೆಚ್ಚಿಲಿಕ್ಕೆ ಕಾಣಿಸುತ್ತೆ. ನನ್ನ ಸಮಸ್ಯೆ ಪರಿಹಾರ ಆದ್ರೆ ಸಾಕು ಸಾಕು. ಯಾಕ್ಲೆ ಖರ್ಚಿ? ನೀನು ಕಷ್ಟ ಬಂದಾಗ ಆ ನಮ್ಮ ದುರ್ಗಾ ತಾಯಿ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ನಾ ಸಣ್ಣಕ್ಕಿದ್ದಾಗಿಂದ ಆ ದುರ್ಗಾ ದೇವಿನ ನಂಬ್ಕೋತ ಬಂದೇನಿ. ಇದುವರೆಗೂ ನನ್ನ ತಾಯಿ ನನಗೋಸ್ಕರ ಅದ. ನಂಬಿಕೆ ಇಡು, ಎಲ್ಲ ಒಳ್ಳೆದಾಕೈತಿ. ನಡಿಲಿ ಲವ್ನ ಹೋಗೋಣ. ಅಯ್ಯೋ ನಿಲ್ರಿ, ನಡಿ ಹೋಗು. ಏನ್ ಕರೀದಪ್ಪ? ಏ ಹುಡುಗಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾರಿ ನೀವ? ನಾನು ಹುಡುಗಿಯರ್ ಕತ್ತೀನ ಕಾಣಕತ್ತೆ ನಿಮಗ? ಅಯ್ಯೋ ಇವ್ರೇನಪ್ಪ? ಅಯ್ಯೋ ಅಯ್ಯೋ ಆತರ ತಿಳ್ಕೊಕ್ ಹೋಗ್ಬೇಡ್ರಿ. ಅದು ನೋಡ್ರಿ, ಆಗ ನಿಮ್ಮನ್ ಗುಡಿಯಾಕ ನೋಡಿದ್ನಿ ನಾನು. ಯಾಕ ಅಕ್ಕಂಗರು ಯಾರು ಇಲ್ಲ ಅಂತ ಮಾಡ್ರ ನಿಮಗ? ಸುಮ್ಮಿರ್ಲಿ ಗಿರ್ಜಿ. ಅಯ್ಯೋ ಶಾಂತಕ, ನೀ ಸುಮ್ಮಿರ್. ಯಾಕಪ್ಪ ಮಯಾಕ ಹೆಂಗೈತಂತ? ಇಬ್ರ ಹುಡುಗಿಯರ್ ಕಾಣಕತ್ತೀವಿ, ಸುತ್ತಲೂ ಯಾರು ಇಲ್ಲ ಅಂತ ಹೇಳಿ ಮಾತಾಡ್ಸಕ್ ಬಂದೆ. ಯಾಕ ಊರನವ್ರೆಲ್ಲ ಕೂಡಿಸ್ಲಿ? ಅಯ್ಯೋ 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 ತಾಯಿ ಕೊಡ್ರಿ, ನಿಮ್ಮ ಸಾಬರಿನ ಬೇಡ. ನಮಗ್ ಗೊತ್ತೈತ್ರಿ ತಾಳಿ ಕಾಣತೈತಿ. ನಾವ್ ಯಾಕೆ ನಿಮ್ಮನ್ನ ಮಾತಾಡ್ಸಕ್ ಹೋಗುನು? ಓಹೋ, ಹಂಗಂದ್ರೆ ನನ್ ಗೆಳತಿಗೆ ಲೈನ್ ಹೊಡ್ಯಾಕ್ ಬಂದೇನ? ಅಯ್ಯೋ ತಾಯಿ ಕೊಡ್ರಿ, ನಿಮ್ ಮುಸಾಬರ್ಗಿನ ಬಂದಿಲ್ಲ. ಈ ಹೂವಿನ ಬುಟ್ಟಿ ಎಲ್ಲಿ ಗುಡಿ ಆಗ್ಬಿಟ್ಟು ಹೋಗಿದ್ರಲ್ಲ ಅದನ್ನ ಸಾಂಗ್ ಕೊಡಂದ್ರು ಕೊಡಾಕಂತ ಬಂದೇನ ಅಷ್ಟೇ. ಅಯ್ಯೋ ಅಯ್ಯೋ, ನಮಗ್ ಕ್ಷಮಿಸ್ಬಿಡ್ರಿ ಗಿರ್ಜಿ. ಸರಿ ಇಲ್ಲಿಂದ. ಅಯ್ಯೋ ತಪ್ಪಾಯ್ತ್ರಿ. ಆಕಿ ನನ್ ಗೆಳತಿ ಹಂಗ ಒಂಚೂರು ಮುಂಗೋಪ ಏನೋ ತಿಳಿಲಾರ್ದ ಮಾತಾಡ್ಬಿಡ್ತ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಇರ್ಲಿ ಇರ್ಲಿ, ಅದು ನಮ್ಗೆ ಯಾಕೆ ಬೇಕ್ರಿ ನಿಮ್ಮನ್ನ ಮಾತಾಡ್ಸೋದು? ಪಾಪ ನೀವು ಗುಡಿಗೆ ಹೆಂಗ್ ಬಂದಿರ್ತೀರೋ ನಾವು ಹಂಗ ಗುಡಿಗೆ ಬಂದಿರ್ತೀವಿ. ದಯವಿಟ್ಟು ತಪ್ಪಿಗೆ ಹೋಗ್ಬಿಡ್ರಿ. ತಗೋರಿ, ಈ ಹೂವಿನ ಬುಟ್ಟಿ ತಗೋರಿ. ದಯವಿಟ್ಟು ನೀವೇನ್ ತಂದಿರ್ತೀರಲ್ಲ ಗುಡಿಗೆ ವಾಪಸ್ ನೀವೇ ತಗೊಂಡ್ ಹೋಗ್ರಿ. ಇಲ್ಲ ಅಂದ್ರ ಸುಳ್ಳು ನಮ್ ತಪ್ಪೇ ಇಲ್ದ ನಾವು ಬಯಸ್ಕೋಬೇಕಾಗ್ತೈತಿ. ಅಯ್ಯೋ ನನಗೇನ್ ಗೊತ್ತಿರಿಪ್ಪ. ಅಲ್ರಿ ಮೊದ್ಲ ಹೇಳ್ಬಿಡ್ಬೇಕೆ ತಗೋರಿ ನಿಮ್ ಹೂವಿನ ಬುಟ್ಟಿ ಅಂತ ಹೇಳಿ. ಹುಡುಗಿ ಪಡಿಕೆ ಅಂತಂದ್ರ ಸಿಟ್ಬಿಡ್ಲೇನ್ರಿ ನಮ್ಗ? ಸುಮ್ಮನಿರ್ಲಿ. ಆತ್ರಿ ಬರ್ತೇವ್ರಿ. ಪಾಪ ಎಷ್ಟು ಒಳ್ಳೆ ಮನುಷ್ಯ ಅನಿಸ್ತೈತಿ ನೋಡು. ನೀ ಇಷ್ಟೆಲ್ಲ ಬೈದ್ರು ಪಾಪ ಏನೂ ಅನ್ಲಿಲ್ಲ, ಹಂಗ ಹೋದ್ರು. ಶಾಂತಕ, ನಿನಗ ಎಲ್ಲಾರು ಒಳ್ಳೆಯವ್ರ ಕಾಣ್ತಾರ. ನಡಿ ಮನಿ ಹೋಗ್ಕೊಂಡು ಲೇಟ್ ಆಕೈತಿ. ಅಲ್ಲಿ ನಿಮ್ಮ ಅವ್ವ ಅಯ್ಯ ಉದ್ರಕೊಂತಿರ್ತಾಳ. ನಡಿ. ನೋಡು ಹಂಡೆದಾಗ ಒಂದ್ ಹನಿ ನೀರಿಲ್ಲ. ಬಾವಿಂದ ಸೇದಿ ತುಂಬಿ ಸೊಕ್ಕಾಳ ನೋಡು. ಜಾಕ ಬಂದ ನೀ ಅರ್ವಿ ನೋಡು ಮನಾರ ಬಿದ್ದ. ಯಾವಾಗ ಹೋಗದ್ ಹಾಕ್ತಾಳ, ಯಾವಾಗ ಬರ್ತಾಳ? ಬರ್ಲಿ ಇವತ್ತ ನನ್ನ ಕೈಯಾಗ ಸಿಗ್ಲಿ. ಸಾವಿತ್ರ, ಅಯ್ಯೋ ಏನಂತೀಯ? ಅಲ್ಲೇ ಸಾವಿತ್ರ ಮೈಕ ಹಾಕ್ಲಿ. ಸುಟ್ಟ ಬದ್ನಿಕಾಯಿ ಮಾಡ್ಕೊಂಡಿ ಇಂತಾದ ವರ ತಿಂಡಿಗೆ ಬಂದಿರ್ತೀನಿ ಅಂತೇಳಿ. ಅಲ್ಲಿ ನೋಡಿ ನಮ್ಮ ಶಾಂತಿ ಕುಂತಿ ಅದು ಇದನ್ನ ಏನು ನೋಡಲಿ. ಒಂದ್ ಹಂಡೆ ತುಂಬಿಸಿಲ್ಲ, ಒಂದ್ ಹನಿ ನೀರಿಲ್ಲ, ಅರಿವಿ ಬಿದ್ದಾವು, ಅಡಿಗೆ ಮನೆಯಾಗ ಹಂಡೆ ಹಂಗ ಬಿದ್ದಾವು, ಇನ್ನ ನಾಷ್ಟಾ ಇಲ್ಲ, ಏನಿಲ್ಲ. ಅಲ್ಲೇ ಗುಡ್ಡ ದುರ್ಗಂಗ್ ಹೋಗಿ ಕುಂತ ಬಿಟ್ಟ.
ಈಕಿ ದೇವ್ರನ್ನ ದರೆಗೆ ಇಳಿಸ್ಬೇಕಾಗೈತೆ ನೋಡು ಅದಕ್ಕೆ. ಅಲ್ಲಲ್ಲಿ ಹಿಂಗಂತೇನ ತಪ್ಪಿಕೋಬೇಡ ಸಾವಿತ್ರ. ನೀ ಅದಿ, ನಿನ್ನ ಮಗಳದಾಳು, ಒಂದೊಂದು ಕೆಲಸ ಮಾಡ್ಬೋದಿತ್ತಲ್ಲಪ್ಪ ಅನ್ನಿ ಮಾತಿಗನ್ಯ ಮತ್ತೆ. ಯಾಕೆ ಅಕ್ಕಿನ ತಂದು ಇಟ್ಕೊಂಡ್ರೆ ಇದಕ್ಕೆ ಮಾವ ನನಗೇನು ಕಡಿಮೆ ಆಗೈತಿ? ಇದೆಲ್ಲ ನಮ್ಮಪ್ಪನ ಆಸ್ತಿನ. ನಮ್ಮಪ್ಪನ ಆಸ್ತಿಯಾಗ ಈ ನನ್ನ ಗಂಡ ಅಕ್ಕಿ ಅವನ ಮಗಳು ಬಂದಿರೋದು. ನಮ್ಗೇನು ಕೆಲ್ಸಕ್ಕೆ ಇದಾಗೈತಿ? ನಾವೇ ಮಾಡ್ಬೇಕು. ಅಲ್ಲಲ್ಲಿ ಪಾಪ ಅದಕ್ಕಾದ್ರೆ ಎಲ್ಲ ಕೆಲಸನೂ ಶಾಂತಾನ ಮಾಡ್ಕೊಂಡು ಹೋಗ್ತಾಳೆ ನಿಮ್ಮ ಮನ್ಯಾಗ. ಒಂದಿನ ಮಾಡ್ಕೋಬೋದಿತ್ತಪ್ಪ ಅನ್ನಿ. ನಿನ್ಗೇನಂತೀವ? ಮನ್ಯಾಗ ಇಬ್ಬರು ಸಿಸ್ತಾರ ಬರ ಬೀಸ್ ಹಾಕ್ತಾರ, ಚಂದ ಕಂಡು ಬಿಟ್ಟೈತಿ. ಬೆಳಗ್ಗೆ ಎದ್ರುಗಳೇ ಪಡಾಳಿ ಹಾಕ್ಸ್ಕೊಂಡು ಅಡ್ಡಾಡ್ತೀನಿ ನೋಡು. ಹೋಗಿ ಬಿಡುವ ಹೇಳಿರ್ ಕೇಳಕ್ಕೆ. ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡಕ್ ಬಂದ್ಲೆ ಏನಂತಕ. ಮುಖ್ಯವಾದ ವಿಚಾರನ ಏನ್ಲಿ ಅದ? ಅದು ಅದು ಒಂದು ಒಳ್ಳೆ ಮೆಂತಾನ ಐತ್ಲೆ, ದೇಸಾಯರ ಮೆಂತಾನ. ಹುಡುಗ ಏನವ ಕೈಲಿ ತೊಳೆದು ಮುಟ್ಟಬೇಕು ಆ ನಮ್ಮನೆ ಹುಡುಗ. ಚಂದ ಅಂದ್ರೆ ಚಾಯ್ ಅಷ್ಟು ಚಂದ ನನ್ನ ಹುಡುಗ. ಆಮೇಲೆ ಒಬ್ಬ ಮಗಾಲಿ. ಹೌದಾ? ಅದ ಅವ್ರಿಗೆ ಮನ್ಯಾಗ ಮಾಡ್ಕೊಂಡು ಹೋಗುವಂಥ ಎಲ್ಲ ಕೆಲಸ ಎಲ್ಲ ಪ್ರತಿಯೊಂದು ದೇವ್ರ ಅದೇನ್ರ ಮಾಡ್ಕೊ ಹುಡುಗಿ ಬೇಕಾಗ್ಯಾರ. ಅವರು ಹಿಂಗೆ ಕೇಳಂತಲೇ ನನಗೆ ತಟ್ ಅಂತೇಳಿ ನಿನ್ನ ಮಗಳ ನೆನಪಾತ. ಹೌದಾ? ಹೆಂಗಿದ್ರು ಪಾಪಕ್ಕೆ ದೇವ್ರು ಅದೇನ್ರು ಮನೆ ಕೆಲಸ ಪ್ರತಿಯೊಂದು ಅಡಿಗೆ ಪಡಿಗೆ ಎಲ್ಲ ಬರ್ತೈತಿ. ಅವ್ರದ್ದು 8 ಎತ್ತಿನ ಕಂಬದ ಮನಿ. ಅಂತ ಮನಿ ಗಟ್ಟುಳ ಮನಿ ಐತಿ ಗೊತ್ತಾ? 108 ಕಂಬದ ಮನಿ ಅವ್ರದ್ದು. 100 ಕಂಬದ ಅವ್ರ ಮನ್ಯಾಗ ಅಂತ ಗಟ್ಟುಳ ಮನಿ. ಮನ್ಯಾಗ ಆಳು ಕಾಳು ಪ್ರತಿಯೊಂದು ಅದಾವ. ಹೌದಾ? ಅದಕ್ಕೆ ನಿನ್ನ ಮಗಳ ಶಾಂತಾನ್ ತೋರಿಸ್ತೀನ್ಲಿ ಅಂತ ಕೇಳಕ್ಕಂತ ಬನ್ನಿ ನೋಡ್ಲಿ. ನನ್ನ ಮಗಳು ಅನ್ನಂದ್ರೆ ನನ್ನ ಬಾಯಿ ನಟ್ಟು ಹಲ್ಲು ಉದುರಿಸ್ತೀನಿ. ಅಲ್ಲಿ ಅಂತ ಒಳ್ಳೆ ಮನೆಗೆ ನನ್ನ ಮಗಳ ಸಂಬಂಧಗಳನ್ನ ತರಿಸ್ರಿ ಎಷ್ಟು ಚೆನ್ನಾಗಿರ್ತೈತಿ. ಅಲ್ಲೇ ಸಾವಿತ್ರ, ನಿನ್ನ ಮಗಳಿಂದ ಸಣ್ಣಕ್ಕಿದಾಳೆ. ಅಲ್ಲ ಈಗ ನೀನು ನಿನ್ನ ದೊಡ್ಡ ಮಗಳು ಇಟ್ಕೊಂಡು ಸಣ್ಣಕ್ಕಿನ ಮದುವೆ ಮಾಡ್ರೆ ಊರ ಮಂದೆಲ್ಲ ಏನಂತಾರ ನಿನಗೆ? ಏನಂತಾರು? ಅಯ್ಯೋ ಮಲ್ತಾಯಿ ಧೋರಣೆ ಮಾಡ್ತಾಳ ಮಗಳಿಗೆ ಅಂತ ಮೊದ್ಲು ನಮ್ಮ ಊರಾನ ಮಂದಿ ಆಡ್ಕೋತೈತಿ. ಅಲ್ಲ ದೊಡ್ಡಕ್ಕಿನ ಲಗುನ ಮದುವೆ ಮಾಡಿ ಮನೆಯಿಂದ ಕಳಿಸ್ಬಿಡ್ಲಿ. ನಿನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ನಾನೇ ತೋರಿಸ್ತಾನಪ್ಪ. ಹಂಗಂತೀಯ? ನಾಳೆ 12 ಗಂಟೆ ಕರ್ಕೊಂಡ್ ಬರ್ತೀನಂತ ನಿಮ್ಮ ಯಜಮಾನ್ರಿಗೂ ಹೇಳು. ನಿಮ್ಮ ಯಜಮಾನ್ರಿಗೆ ಹೇಳಿ ಆಕಿನ ರೆಡಿ ಮಾಡಿಸಿಡು. ಆ ಮನೆ ಹತ್ರ ಹೋದ್ರೆ ಸಾಕಾಗೈತಿ. ಆತಗೋ ಕರ್ಕೊಂಡ್ ಬಾ. ಬರಲ್ಲ? ಮಿಟ್ಟಕಲಾಡಿ ಅಲ್ಲ ಅಂತ ಒಳ್ಳೆ ಮನೆಗೆ ಈಕಿನ ತರ್ಸಕಾಕೈತೆ ಡಮ್ಮಿನ. ಈಕಿನ ನೋಡ್ರಿ ಯಾವ ಮದ್ವೆನ ಹಾಕೋದಿಲ್ಲ. ಹೆಂಗಾರ ಮಾಡಿ ಈಕಿ ಹೆಂಗಿದ್ರು ಕರ್ಕೊಂಡ್ ಬರ್ತಾನಂದ್ರಲ್ಲ, ಆ ಶಾಂತಿನ ಬದಲಿ ನನ್ನ ಮಗಳನ್ನ ಮಂಗಳ ರೆಡಿ ಮಾಡಿ ನಿಲ್ಲಿಸ್ತಾನೆ. ಅವಾಗ